ನಾವು ಬೇರೆ ಪರ್ಪಸ್ ತಗೊಂಡು ಬೇರೆ ಏನೋ ಸಮಾಜಕ್ಕೆ ಮುಸ್ಲಿಂ ಸಮಾಜಕ್ಕೆ ಏನೋ ಮಾಡ್ತಾ ಇದೀವಿ, ಅಲ್ಪಸಂಖ್ಯಾತರಿಗೆ ಏನೋ ಮಾಡಿಕೊಟ್ಟವ್ರು ಇವರು ಅಂದ್ರೆ ತಪ್ಪದು. ಈಗ ಮೊರಾರ್ಜಿ ದೇಸಾಯಿ ರೆಸಿಡೆನ್ಸಿ ಸ್ಕೂಲ್ ಮಾಡ್ಬೇಕಂತ ಇದ್ದೀನಿ, ಬರೀ ಮುಸಲ್ಮಾನ್ ಹೋಗ್ತಾರ ಅಲ್ಲಿ. ಹಾಸ್ಟೆಲ್ ಮಾಡ್ಬೇಕಂತ ಇದೀನಿ, ಬರೀ ಮುಸಲ್ಮಾನ್ ಇರ್ತಾರ ಅಲ್ಲಿ. ನೀವ್ ಹೇಳಿ, ಎಜುಕೇಶನ್ ಪರ್ಪಸ್ ಯಾರನ್ನ ಇಲ್ಲಿ ಮಾಲಲ್ಲಿ ಮಾಧ್ಯಮ ಮುಖಾಂತರ ನಾನು ಎಲ್ಲ ಬಿಜೆಪಿ ನಾಯಕರಿಗೆ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ತೀನಿ, ದಯಮಾಡಿ ಇದು ಎಜುಕೇಶನ್ ಪರ್ಪಸ್, ಇದಕ್ಕೆ ರಾಜಕೀಯ ಮಾಡಕ್ ಹೋಗ್ಬೇಡಿ ಅಂತ ಕೈ ಜೋಡಿಸಿ ಮನವಿ ಮಾಡ್ಕೊಳ್ತೀನಿ. FSL ಕೊಟ್ಟಿದೀವಿ, ಇನ್ನ ಬಂದಿಲ್ಲ ಅದು ಇಲ್ಲ, ಬಂದಿಲ್ಲ ಇದುವರೆಗೂ ಬಂದಿಲ್ಲ. ಅವ್ನ್ FSL ರಿಪೋರ್ಟ್ ಬಂದೇ ಬರ್ಬೇಕು, ಸತ್ಯ ಆಚೆ ಬರಲೇ ಬರ್ಬೇಕು. ಯಾರೇನಾರ ರಾಜಕೀಯ ಮಾಡ್ಲಿ, ಹಂಗೇನಾರ ಕೂಗಿದ್ರೆ ಅವ್ನು ನಾನ್ ಇದು ಮಾಡ್ತೀನಿ. ನನ್ನ ಡಿಮ್ಯಾಂಡ್ ಅವನ್ನ ಗಲ್ ಶಿಕ್ಷೆ ಆಗ್ಬೇಕು. ಎನಿಬಡಿ ಯಾರನ್ನಾಗಿ ಅವ್ನು ದೇಶದ್ರೋಹಿ, ಅವ್ನು ಗಲ್ ಶಿಕ್ಷೆ ಆಗ್ಬೇಕು. FSL ರಿಪೋರ್ಟ್ ಬಂದ್ಮೇಲೆ ಸತ್ಯ ಗೊತ್ತಾಗ್ತದೆ. ನಾವು ಬೇರೆ ಪರ್ಪಸ್ ತಗೊಂಡು ಬೇರೆ ಏನೋ ಸಮಾಜಕ್ಕೆ ಮುಸ್ಲಿಂ ಸಮಾಜಕ್ಕೆ ಏನೋ ಮಾಡ್ತಾ ಇದೀವಿ, ಅಲ್ಪಸಂಖ್ಯಾತರಿಗೆ ಏನೋ ಮಾಡಿಕೊಟ್ಟವ್ರು ಇವರು ಅಂದ್ರೆ ತಪ್ಪದು. ಈಗ ಮೊರಾರ್ಜಿ ದೇಸಾಯಿ ರೆಸಿಡೆನ್ಸಿ ಸ್ಕೂಲ್ ಮಾಡ್ಬೇಕಂತ ಇದ್ದೀನಿ, ಬರೀ ಮುಸಲ್ಮಾನ್ ಹೋಗ್ತಾರ ಅಲ್ಲಿ. ಹಾಸ್ಟೆಲ್ ಮಾಡ್ಬೇಕಂತ ಇದೀನಿ, ಬರೀ ಮುಸಲ್ಮಾನ್ ಇರ್ತಾರ ಅಲ್ಲಿ. ನೀವ್ ಹೇಳಿ, ಎಜುಕೇಶನ್ ಪರ್ಪಸ್ ಯಾರನ್ನ ಇಲ್ಲಿ ಮಾಲಲ್ಲಿ ಮಾಧ್ಯಮ ಮುಖಾಂತರ ನಾನು ಎಲ್ಲ ಬಿಜೆಪಿ ನಾಯಕರಿಗೆ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ತೀನಿ, ದಯಮಾಡಿ ಇದು ಎಜುಕೇಶನ್ ಪರ್ಪಸ್, ಇದಕ್ಕೆ ರಾಜಕೀಯ ಮಾಡಕ್ ಹೋಗ್ಬೇಡಿ ಅಂತ ಕೈ ಜೋಡಿಸಿ ಮನವಿ ಮಾಡ್ಕೊಳ್ತೀನಿ. FSL ಕೊಟ್ಟಿದೀವಿ, ಇನ್ನ ಬಂದಿಲ್ಲ ಅದು ಇಲ್ಲ, ಬಂದಿಲ್ಲ ಇದುವರೆಗೂ ಬಂದಿಲ್ಲ. ಅವ್ನ್ FSL ರಿಪೋರ್ಟ್ ಬಂದೇ ಬರ್ಬೇಕು, ಸತ್ಯ ಆಚೆ ಬರಲೇ ಬರ್ಬೇಕು. ಯಾರೇನಾರ ರಾಜಕೀಯ ಮಾಡ್ಲಿ, ಹಂಗೇನಾರ ಕೂಗಿದ್ರೆ ಅವ್ನು ನಾನ್ ಇದು ಮಾಡ್ತೀನಿ. ನನ್ನ ಡಿಮ್ಯಾಂಡ್ ಅವನ್ನ ಗಲ್ ಶಿಕ್ಷೆ ಆಗ್ಬೇಕು. ಎನಿಬಡಿ ಯಾರನ್ನಾಗಿ ಅವ್ನು ದೇಶದ್ರೋಹಿ, ಅವ್ನು ಗಲ್ ಶಿಕ್ಷೆ ಆಗ್ಬೇಕು. FSL ರಿಪೋರ್ಟ್ ಬಂದ್ಮೇಲೆ ಸತ್ಯ ಗೊತ್ತಾಗ್ತದೆ. ನಾವು ಬೇರೆ ಪರ್ಪಸ್ ತಗೊಂಡು ಬೇರೆ ಏನೋ ಸಮಾಜಕ್ಕೆ ಮುಸ್ಲಿಂ ಸಮಾಜಕ್ಕೆ ಏನೋ ಮಾಡ್ತಾ ಇದೀವಿ, ಅಲ್ಪಸಂಖ್ಯಾತರಿಗೆ ಏನೋ ಮಾಡಿಕೊಟ್ಟವ್ರು ಇವರು ಅಂದ್ರೆ ತಪ್ಪದು. ಈಗ ಮೊರಾರ್ಜಿ ದೇಸಾಯಿ ರೆಸಿಡೆನ್ಸಿ ಸ್ಕೂಲ್ ಮಾಡ್ಬೇಕಂತ ಇದ್ದೀನಿ, ಬರೀ ಮುಸಲ್ಮಾನ್ ಹೋಗ್ತಾರ ಅಲ್ಲಿ. ಹಾಸ್ಟೆಲ್ ಮಾಡ್ಬೇಕಂತ ಇದೀನಿ, ಬರೀ ಮುಸಲ್ಮಾನ್ ಇರ್ತಾರ ಅಲ್ಲಿ. ನೀವ್ ಹೇಳಿ, ಎಜುಕೇಶನ್ ಪರ್ಪಸ್ ಯಾರನ್ನ ಇಲ್ಲಿ ಮಾಲಲ್ಲಿ ಮಾಧ್ಯಮ ಮುಖಾಂತರ ನಾನು ಎಲ್ಲ ಬಿಜೆಪಿ ನಾಯಕರಿಗೆ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ತೀನಿ, ದಯಮಾಡಿ ಇದು ಎಜುಕೇಶನ್ ಪರ್ಪಸ್, ಇದಕ್ಕೆ ರಾಜಕೀಯ ಮಾಡಕ್ ಹೋಗ್ಬೇಡಿ ಅಂತ ಕೈ ಜೋಡಿಸಿ ಮನವಿ ಮಾಡ್ಕೊಳ್ತೀನಿ. FSL ಕೊಟ್ಟಿದೀವಿ, ಇನ್ನ ಬಂದಿಲ್ಲ ಅದು ಇಲ್ಲ, ಬಂದಿಲ್ಲ ಇದುವರೆಗೂ ಬಂದಿಲ್ಲ. ಅವ್ನ್ FSL ರಿಪೋರ್ಟ್ ಬಂದೇ ಬರ್ಬೇಕು, ಸತ್ಯ ಆಚೆ ಬರಲೇ ಬರ್ಬೇಕು. ಯಾರೇನಾರ ರಾಜಕೀಯ ಮಾಡ್ಲಿ, ಹಂಗೇನಾರ ಕೂಗಿದ್ರೆ ಅವ್ನು ನಾನ್ ಇದು ಮಾಡ್ತೀನಿ. ನನ್ನ ಡಿಮ್ಯಾಂಡ್ ಅವನ್ನ ಗಲ್ ಶಿಕ್ಷೆ ಆಗ್ಬೇಕು. ಎನಿಬಡಿ ಯಾರನ್ನಾಗಿ ಅವ್ನು ದೇಶದ್ರೋಹಿ, ಅವ್ನು ಗಲ್ ಶಿಕ್ಷೆ ಆಗ್ಬೇಕು. FSL ರಿಪೋರ್ಟ್ ಬಂದ್ಮೇಲೆ ಸತ್ಯ ಗೊತ್ತಾಗ್ತದೆ.